ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಒಂದು ರೆಸಿಪಿ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಬ್ರೆಡ್ ಪಿಜ್ಜಾ. ನಾರ್ಮಲಾಗಿ ಹೊರಗಡೆ ಪಿಜ್ಜಾ ತಿಂತಾ ಇರ್ತೀವಿ. ಈ ರೀತಿ ಸ್ವಲ್ಪ ಸ್ಪೆಷಲಾಗಿ ಮನೇಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಚೀಸ್ನ ತುರಿದು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಸ್ವೀಟ್ ಕಾರ್ನ್ಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಹಸಿ ಈರುಳ್ಳಿನ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಹಾಗೆ ಸ್ವಲ್ಪ ಅಂದರೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ನಾನು ಸ್ವಲ್ಪನೇ ಮಾಡ್ತಾ ಇರೋದು, ಸೊ ಹಾಗಾಗಿ ಸ್ವಲ್ಪನೇ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮತ್ತೆ ನಾವು ಚಿಲ್ಲಿ ಫ್ಲೆಕ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಪಿಜ್ಜಾದಲ್ಲಿ ಚಿಲ್ಲಿ ಫ್ಲೆಕ್ಸು ಮತ್ತು ಆರ್ಗ್ಯಾನೋ ಇಲ್ಲ ಅಂದರೆ ಅದು ಪಿಜ್ಜಾ ಅಂತ ಫ್ಲೇವರೇ ಅನಿಸಲ್ಲ. ಸೊ ಹಾಗಾಗಿ ನೋಡಿ, ನಾನು ಚಿಲ್ಲಿ ಫ್ಲೆಕ್ಸ್ನ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಆರ್ಗ್ಯಾನೋ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪೌಡರ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ನಾವು ಇವಾಗ ಬ್ರೆಡ್ ಪಿಜ್ಜಾಗೆ ಸ್ಟಫಿಂಗ್ ರೆಡಿ ಮಾಡಿಕೊಂಡೆ. ನೋಡಿ, ನಾನಿವಾಗ ಒಂದು ಬ್ರೆಡ್ ತೊಗೊಂಡಿದ್ದೀನಿ, ಸ್ವೀಟ್ ಬ್ರೆಡ್ಡೇ ತೊಗೊಳ್ಳಿ. ಹಾಗೆ ಅದಕ್ಕೆ ಸ್ವಲ್ಪ ಮಯೋನೀಸು ಹಾಗೆ ಮನೆಯಲ್ಲೇ ಇರುವಂಥ ಕೆಚಪ್ ಕೂಡ ಹಾಕೋತಾ ಇದ್ದೀನಿ. ಈಗ ಎರಡೂ ಮಿಕ್ಸ್ ಮಾಡಿ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಹಾಗೆ ನೀವು ಇದಕ್ಕೆ ಗ್ರೀನ್ ಚಟ್ನಿ ಕೂಡ ಹಾಕೋಬೋದು, ಮತ್ತು ಪಿಜ್ಜಾ ಸಾಸ್ ಬರುತ್ತಲ್ವ, ಅದನ್ನು ಕೂಡ ಇದಕ್ಕೆ ಹಾಕೋಬೋದು. ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನಾನು ಏನು ಸ್ಟಫಿಂಗಿಗೆ ರೆಡಿ ಮಾಡ್ಕೊಂಡಿದ್ನಲ್ವ, ಆ ಒಂದು ಸ್ಟಫಿಂಗ್ ಕೂಡ ಹಾಕೋತಾ ಇದ್ದೀನಿ. ಹಾಕಿದ್ಮೇಲೆ ನೀಟಾಗಿ ಪ್ರೆಸ್ ಮಾಡಿ, ಯಾಕಂದರೆ ಅದು ಇವಾಗ ನಾವು ತವಾದಲ್ಲಿ ಪಿಜ್ಜಾ ಮಾಡ್ತಾ ಇರೋದ್ರಿಂದ ಅದನ್ನು ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿದಾಗ ಅದು ಯಾವುದೇ ರೀತಿ ಸ್ಪ್ರೆಡ್ ಆಗಿ ಕೆಳಗಡೆ ಬೀಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಕಾರ್ನ್ ಎಲ್ಲ ಇರುತ್ತಲ್ವ, ಸೊ ಕೆಳಗಡೆ ಬಿದ್ದುಬಿಡುತ್ತೆ. ಸೊ ಹಾಗಾಗಿ ನೋಡಿ, ಈಗ ನಾನೊಂದು ತವಾದಲ್ಲಿ ಇದನ್ನು ಒಂದು 5 ಮಿನಿಟ್ಸ್ವರೆಗೂ ಮೇಲ್ಗಡೆ ಒಂದು ಲಿಡ್ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಆಗ ಒಂದು ಹಬೆಗೆ ಅದು ನೀಟಾಗಿ ಒಳಗಡೆ ಇರೋವಂಥ ಚೀಸೆಲ್ಲ ಮೆಲ್ಟ್ ಆಗುತ್ತೆ. ನೋಡಿ, ಇದೇ ರೀತಿ ನಾನು 2 ಬ್ರೆಡ್ ಪಿಜ್ಜಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಸ್ವಲ್ಪ ಕ್ರಿಸ್ಪಾಗಿರುತ್ತೆ. ಕೆಳಗಡೆ ಎಲ್ಲ ಪಿಜ್ಜಾ ತವಾದಲ್ಲಿ ಹೇಗಿರುತ್ತಲ್ಲ ಅದೇ ರೀತಿ ಚೆನ್ನಾಗಿರುತ್ತೆ. ನಾವು ತಿನ್ನಬೇಕಾದ್ರೆ ಪಿಜ್ಜಾನೇ ತಿಂತಾ ಇದ್ದೀವಿನೋ ಅನ್ನೋ ಥರ ಫೀಲಿಂಗ್ ಇರುತ್ತೆ. ನೋಡಿ, ಈಸಿಯಾಗಿ ಮನೆಯಲ್ಲೇ ಬ್ರೆಡ್ ಪಿಜ್ಜಾ ಮಾಡ್ಕೋಬೋದು. ಪಿಜ್ಜಾ ಕ್ರೇವಿಂಗ್ಸ್ ಆದಾಗ ಮನೆಯಲ್ಲೇ ಈ ರೀತಿ ಪಿಜ್ಜಾ ಮಾಡ್ಕೊಳ್ಳಿ. ಹಾಗೆ ನಾನು ಲಾಸ್ಟ್ ಟೈಮ್ ಮಾಲ್ಗೆ ಹೋದಾಗ ಶಾಪಿಂಗ್ ಮಾಡ್ಕೊಂಡು ಬಂದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ತೊಗೊಂಡೆ ಅಂತ ತೋರಿಸ್ತೀನಿ ಅಂತ ನಿಮ್ಗೆ ಹೇಳಿದೆ. ಸೊ ಹಾಗಾಗಿ ಇವಾಗ ನಾನು ಏನು ತೊಗೊಂಡಿದ್ದೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ನಾನು ತೊಗೊಂಡಿರೋದು ತೋರಿಸ್ತೀನಿ. ನೀವು ನೋಡಿದ್ರಿ ಅಲ್ಲಿ ನಾನು ವೇರ್ ಮಾಡಿದ ಫೋಟೋ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಇದನ್ನೇ ತೊಗೊಂಡೆ. ಒಂದು ಡ್ರೆಸ್ ಇದು ತುಂಬ ಚೆನ್ನಾಗಿದೆ, ಕಾಟನ್ ಇರೋದು. ನನಗೆ ಅದು ಬ್ಲೂ ಕಲರ್ ಏನೋ ಗೊತ್ತಿಲ್ಲ, ನೋಡಿದ ತಕ್ಷಣ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಇದನ್ನು ವೇರ್ ಮಾಡಿರೋದನ್ನು ನಿಮಗೆ ಅಲ್ಲೇ ಮಾಲಲ್ಲೇ ವೇರ್ ಮಾಡಿ ತೋರಿಸಿದ್ದೀನಲ್ವ. ಸೊ ಇದು ಮ್ಯಾಕ್ಸ್ ಬ್ರ್ಯಾಂಡು, ಬಟ್ ಇದ್ರ ಮೇಲೆ ಏನೂ ಆಫರ್ ಇರಲಿಲ್ಲ. ಏನಿದೆ ಇದು 799 800 ರುಪೀಸ್ ಇದು. ಹಾಗಾಗಿ ಇದೇ ಇತ್ತು, ಏನೂ ಆಫರ್ಸ್ ಕೊಟ್ಟಿಲ್ಲ. ನಿಮಗೆ ಈ ಪ್ರಾಡಕ್ಟು ಕೂಡ ಆನ್ಲೈನಲ್ಲೂ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ. ನಾನು ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿದೆ. ನಿಮಗೆ ಬೇಕು ಅಂದರೆ ಅದರ ಲಿಂಕ್ನ ನಾನು ಫ್ಲಿಪ್ಕಾರ್ಟದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಇದನ್ನು ನಾನು ಹಾಕ್ಕೊಂಡಿರೋದು ನೋಡಿ ಕೂಡ ಅಲ್ಲೊಬ್ಬರು ನಾನು ಹಾಕ್ಕೊಂಡಿರೋದು ನೋಡೇ ತೊಗೊಂಡೆ ಅಂತ ಕೂಡ ಹೇಳಿದ್ರು. ಚೆನ್ನಾಗಿ ಕಾಣಿಸ್ತಿದೆ ಮ್ಯಾಮ್, ನೀವು ನೋಡಿದೆ, ನೀವು ಹಾಕ್ಕೊಂಡಿದ್ದು ನೋಡಿ ನಂಗೆ ಇಷ್ಟ ಆಯಿತು, ಸೊ ನಾನು ಕೂಡ ಅದನ್ನೇ ತೊಗೊಂಡೆ ಅಂತ ಅಲ್ಲಿ ಬಿಲ್ ಹಾಕ್ಸ್ಬೇಕಾರೆ ಹೇಳ್ತಾಯಿದ್ರು. ಆಮೇಲೆ ಬಂದು ಹೆವಿ ಕಾಸ್ಟ್ಲಿ ಎಷ್ಟಂದರೆ ವಿನಯ್ದೆ ಬಟ್ಟೆ. ನಾನು ನೋಡಿ 800ಅಲ್ಲಿ ಮುಗ್ದೋಯ್ತಲ್ವ. ವಿನಯ್ದು ಬಂದು ಒಂದೊಂದು ಶರ್ಟ್ಗಳ ಪ್ರೈಸು ಹೆವಿ ಇದೆ. ಈ ಬ್ರ್ಯಾಂಡ್ ಅಂದರೆ ತುಂಬ ರೇಟು. ಒಂದೊಂದು ಶರ್ಟೇ 3000 ಇದೆ. ನಾವು ಇವಾಗ ಹೋಗಿ ತೊಗೋತೀವಿ ಅಂದರೆ ಇದು ಒಂದು ಶರ್ಟ್ಗೆ ನಾವು 3000 ಪೇ ಮಾಡಬೇಕಾಗುತ್ತೆ. ಬಟ್ ನಾವು 3000 2 ಶರ್ಟ್ ತೊಗೊಂಡಿದ್ದಕ್ಕೆ ಮತ್ತೆ ಇನ್ನೂ 2 ಶರ್ಟು ಬೈ 2 get 2 ಫ್ರೀ ಅಂತ ಹೇಳಿ ಬಂತು. ಅಂದರೆ 1.5ಗೆಲ್ಲ ನಮಗೆ ಈ ಶರ್ಟ್ ಸಿಕ್ತು. ಶರ್ಟು ಇದು ತೊಗೊಂಡ್ರು ಅವರು. ನೋಡ್ತಾ ಇದ್ದೀರಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಚೆಕ್ಸ್ ಇದೆ ಇದು. ಸೊ ಇದೊಂದು ತೊಗೊಂಡ್ರು. ಹಾಗೆ ಇದು ಗ್ರೀನ್ ಕಲರ್ದು ಸ್ಟ್ರೈಪ್ಸ್ ಇದೆ, ಇದು ಕೂಡ ತುಂಬ ಚೆನ್ನಾಗಿದೆ. US ಪೋಲೋ ಬ್ರ್ಯಾಂಡ್ದು. ಇದು ಅಲ್ಲಿ ಹಾಕೊಂಡಾಗ ಯಾಕೋ ತುಂಬ ಚೆನ್ನಾಗಿ ಕಾಣಿಸ್ತು. ಸೊ ಹಾಗಾಗಿ ಇದನ್ನೊಂದು ತೊಗೊಳ್ಳಿ ಅಂತ ಹೇಳಿದ್ದಕ್ಕೆ ಇದೊಂದು ತೊಗೊಂಡ್ರು. ಮತ್ತು ಪಿಂಕ್, ಗ್ರೀನ್ ಪಿಂಕ್ ಯಾವತ್ತೂ ಇರುತ್ತೆ. ನಾನು ಯಾವಾಗಲೂ ಶರ್ಟ್ ಲೈಕ್ ಮಾಡ್ತೀನಿ, ಪಿಂಕಲ್ಲಿ ಅವ್ರು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನೊಂದು ತೊಗೊಂಡಿದ್ದು. ಮತ್ತು ಇನ್ನೊಂದು ಬ್ಲೂ ಕಲರ್ ಸ್ಟ್ರೈಪ್ಸ್ ನಾನು ತೊಗೊಂಡಲ್ವ, ಚೆನ್ನಾಗಿರುತ್ತೆ, ಅವ್ರಿಗೊಂದು ಬ್ಲೂ ಕಲರ್ ಅಂದ್ಬಿಟ್ಟು ತೊಗೊಂಡೆ.
ಅಂದರೆ ಸೆಲೆಕ್ಷನ್ ಆಲ್ಮೋಸ್ಟ್ ಒಂದು 2-3 ನಾನು ಮಾಡಿದೆ, ಅವ್ರು ಒಂದು ಮಾಡಿದ್ರು. ಇಷ್ಟೂ ಅಂದರೆ 2 ತೊಗೊಂಡಿದ್ದಕ್ಕೆ 2 ಫ್ರೀ ಬಂತು. ಮತ್ತು ಅಲ್ಲಿ ನಾವು ತೊಗೊಂಡ್ವಿ ಅಲ್ಲ, ಈಗ ಶರ್ಟ್ ಪ್ಯಾಂಟ್ ಎಲ್ಲ ಸೇರಿಕೊಂಡೆ ನಮ್ಗೆ ಎಷ್ಟೊಂದು ಬಿಲ್ ಆಗೋಯ್ತು. 11,000 ಹತ್ತತ್ರ ಬಿಲ್ ಆಯಿತು. ಸೊ ಸ್ವಲ್ಪ ಕೂಪನ್ಸ್ ಇತ್ತು, ಅದೇ ಆಫರ್ ಅಷ್ಟೊಂದು ಪರ್ಚೇಸ್ ಮಾಡಿದ್ರೆ ಅಂದ್ಬಿಟ್ಟು ಒಂದು ಏನೋ ಗಿಫ್ಟ್ ಕೊಟ್ಟಿದ್ರು. ಹಾಗೆ ಮತ್ತೊಂದು ಕೂಪನ್ ಇತ್ತು, ಅಂದರೆ ಹೋಮ್ ಸೆಂಟರಲ್ಲಿ ಏನಾದರೂ 2,000 ಎಬೋ ಪರ್ಚೇಸ್ ಮಾಡಿದ್ರೆ ನಮ್ಗೆ 500 ರೂಪೀಸ್ ಲೆಸ್ ಆಗುತ್ತೆ ಅಂತ. ಸೊ ನನಗೊಂದೆರಡು ಐಟಮ್ಸ್ ಬೇಕಿತ್ತು. ನಾನು ಅಲ್ಲಿ ತುಂಬ ಚೆನ್ನಾಗಿ ಕ್ವಾಲಿಟಿ ಸಿಗುತ್ತೆ ಅಂದ್ಬಿಟ್ಟು ನೋಡಿದೆ. ಅಲ್ಲಿ ಹೋದಾಗ ನಾನು ತೊಗೊಂಡಿದ್ದು ಇದು ಪ್ಯಾನ್ ತೊಗೊಂಡೆ. ಒಂದು ಚೆನ್ನಾಗಿದೆ ಮಾತ್ರ, ಎಷ್ಟು ಸಕ್ಕತ್ತಾಗಿದೆ ಅಂದರೆ ಕ್ವಾಲಿಟಿ ಮಾತ್ರ A1 ಕ್ವಾಲಿಟಿ. ಪ್ರೈಸು ಅಷ್ಟೇ ಇರುತ್ತೆ. 1,400 ರೂಪೀಸ್ ಇದೊಂದು ಪ್ಯಾನ್ ಇದೆ. ಕ್ವಾಲಿಟಿ ಅಷ್ಟಿದೆ ಅದಕ್ಕೆ ಮತ್ತು ಅದಕ್ಕೆ ಸರಿ ಹೋಗ್ಬೇಕು. ಈಗ ನಾವು ನಾನ್ ಸ್ಟಿಕ್ ಯೂಸ್ ಮಾಡ್ತೀವಿ ಪ್ಯಾನ್ ಅಂದಾಗ ನಾವು ನಾರ್ಮಲ್ ಸ್ಪೂನಲ್ಲಿ ಹೀಗೆ ಎಲ್ಲ ಮಾಡ್ತೀವಲ್ವ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲೆಲ್ಲ ಸ್ಕ್ರಾಚ್ ಆಗುತ್ತೆ. ಸೊ ಅದಕ್ಕೆ ರಬ್ಬರ್ ಥರದ್ದೇ ನಾನು ಸೌಟ್ ಒಂದು ತೊಗೊಂಡೆ. ಇದನ್ನು ಯೂಸ್ ಮಾಡಿದಾಗಷ್ಟೇ, ಅಂದರೆ ಓನ್ಲಿ ಅಡುಗೆ ಏನಾದರೂ ಜಾಸ್ತಿ ಅನ್ನೋದಕ್ಕಿಂತ ವೀಡಿಯೋಗೆ ಅಡುಗೆ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಅಂದ್ಬಿಟ್ಟೆ ತೊಗೊಂಡೆ. ಇದು ನೋಡಿ ಬರೀ ಒಂದು ಸೌಟೆ 350 ಇದೆ, ರಬ್ಬರ್ದಿದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ನನಗೆ ತುಂಬ ಇಷ್ಟ ಆಯಿತು. ಪ್ರೈಸು ಕೂಡ ಅಷ್ಟಿದೆ, ಅದಕ್ಕೆ ಕ್ವಾಲಿಟಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಬಂದು ಇನ್ನೊಂದು ಇದು ಚಾಪರ್ ಬೋರ್ಡ್ ನಂದು ಏನಾಗಿದೆ ಅಂದರೆ ಫುಲ್ಲು ಕಚ್ಚಾಗ್ಬಿಟ್ಟು ಕಲರ್ ಎಲ್ಲ ಹೋಗ್ಬಿಟ್ಟಿದೆ. ಇದರಲ್ಲಿ 2 ಬಂದಿದೆ ಚಾಪರ್ ಬೋರ್ಡು. ಇದ್ರ ಪ್ರೈಸ್ ಬಂದು 500 ರೂಪೀಸ್. ಅದು ಕೂಡ ಹೋಮ್ ಸೆಂಟ್ರಲ್ಲೇ ತೊಗೊಂಡಿದ್ದು. 2 ಸೇರಿ 500 ರೂಪೀಸು. ಮತ್ತು ಇನ್ನೊಂದು ಬಂದು 60% ಆಫ್ ಇತ್ತು ಅಲ್ಲಿ, ಹಾಗಾಗಿ ಇದನ್ನು ತೊಗೊಂಡೆ. ಇಲ್ಲಾಂದರೆ ಇದನ್ನು ತೊಗೊಳೋಕ್ಕೇನು ಐಡಿಯಾ ಇರಲಿಲ್ಲ. ಆಲ್ರೆಡಿ ಬಿಲ್ ಹಾಕೋ ಟೈಮ್ಗೆ ಇದು ಲೈಕ್ ಆಯಿತು ಅಂತ ತೊಗೊಂಡೆ. ಇದು ಸರ್ವಿಂಗ್ ಪ್ಲೇಟ್ಸು ಚೆನ್ನಾಗಿದೆ ಮಾತ್ರ, ಎಷ್ಟು ಕ್ಯೂಟಾಗಿ ಬೇಬಿ ಎಲ್ಲ, ಅಂದರೆ ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ ಸರ್ವ್ ಮಾಡಿದಾಗ ಅಂದ್ಬಿಟ್ಟು ಈ ಥರ ತೊಗೊಂಡೆ. ಚೆನ್ನಾಗಿತ್ತು ಅದು. ಮತ್ತು ಇದು 2 ಸರ್ವಿಂಗ್ ಬೌಲು, ಪ್ಲೇಟ್ಸು. ಇದು ಪ್ರೈಸ್ ಬಂದು ನಮಗೆ 600 ಇದೆ. 60% ಆಫ್ ಹೋಗಿ ಐ ಥಿಂಕ್ 230 ಏನೋ 280 230 ಸಮಥಿಂಗ್ ಕೊಟ್ವಿ, ನೆನಪಿಲ್ಲ ನನಗೆ. ಅಷ್ಟಕ್ಕೆ ಸಿಕ್ತಲ್ವ. ಸೊ ಹಾಗಾಗಿ ತೊಗೊಂಡೆ ನಾನು. ಚೆನ್ನಾಗಿ ವರ್ತ್ ಅನ್ನಿಸ್ತು, ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಅಂತ ತೊಗೊಂಡೆ. ಇದೊಂದೆರಡು ಇಷ್ಟು ನಾನು ಹೋಮ್ ಸೆಂಟ್ರಲ್ಲಿ ತೊಗೊಂಡಿದ್ದು. ಬಿಲ್ ಬಂದು 600 ಏನೋ ಆಯಿತು. ಅದರಲ್ಲಿ 500 ಲೆಸ್ ಆಯಿತು ನಮಗೆ. ಕೂಪನ್ ಕೊಡಿತ್ತಲ್ಲ ವಿನಯ್ದು US ಪೋಲೋದು ಬಟ್ಟೆಗಳು ತೊಗೊಂಡಿದ್ವಿ, ಹಾಗಾಗಿ ಅದನ್ನು ಕೊಟ್ಟರು. ಇನ್ನೊಂದು ಫನ್ನಿ ಏನು ಅಂದರೆ ಗಿಫ್ಟ್ ಅಂತ ಹೇಳಿದ್ರಲ್ವ. ಸೊ ನಾನು ಏನು ಗಿಫ್ಟ್ ಕೊಡ್ಬೋದು, ಏನೋ ವಾಸನ ಅಂದರೆ ಒಂಥರ ಡೆಕೋರೇಟಿವ್ ಆಗಿ ಏನಾದರೂ ಕೊಡ್ತಾರೆ ಅಂದರೆ ಈ ಥರ ಬ್ಯಾಗ್ ಕೊಟ್ಟರು. ಯಾರು ಯೂಸ್ ಮಾಡ್ತಾರೆ ಇವಾಗ ಈ ಥರ ಎಲ್ಲ ಬ್ಯಾಗು. ಬಟ್ ಕ್ವಾಲಿಟಿ ಮಾತ್ರ ಈ ಬ್ಯಾಗ್ದು ಲೆದರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಇದು. ಹಾಗಿದ್ರೆ ಮಿಸ್ ಆಗದೆ ಇರೋಂಗೆ ಆಧಾರ್ ಕಾರ್ಡ್, ಮನೇಲಿ ಏನಾದರೂ ಡಾಕ್ಯುಮೆಂಟ್ಸ್ ಸಮಥಿಂಗ್ ಅವೆಲ್ಲನೂ ಇಟ್ಕೊಳ್ಳೋಕೆ ತುಂಬ ಚೆನ್ನಾಗಿದೆ. ಸೊ ಓಕೆ ಇಷ್ಟೇ ಅಂದ್ಕೊಂಡೆ. ಮತ್ತು ಜೀನ್ಸ್ ತೊಗೊಂಡ್ರು. ಅದು ಬಂದು ಜೀನ್ಸ್ ನಾರ್ಮಲಾಗಿ ಆಲ್ರೆಡಿ ತೆಗೆದಿಟ್ಬಿಟ್ಟಿದ್ದಾರೆ. ನೋಡಿ ಇಷ್ಟು ಪರ್ಚೇಸ್ ಮಾಡಿದ್ವಿ ನಾವು ಮಾಲಲ್ಲಿ. ಈ 50% ಆಫ್ ಬಂದರೆ ನಮ್ಮ ಜೇಬಿಗಂತೂ ಕತ್ರಿನೇ. ಯಾಕಂದರೆ ಯಾವಾಗಲೂ ಅಷ್ಟೇ 50% ಆಫ್ ಅಂತ ಎಷ್ಟು ಜನ ಹೋಗ್ತೀವಿ. ನಿಜ ಹೇಳ್ತೀನಲ್ಲ, ಅಲ್ಲಿ ಕಾರ್ ನಿಲ್ಸೋಕ್ಕೆ 2 ಕಡೆ ಗ್ರೌಂಡ್ ಫ್ಲೋರ್ ತುಂಬಿ ಮತ್ತು ಇನ್ನೊಂದು ಕಡೆಗೆ ನಮ್ಮನ್ನು ಮೇಲ್ಗಡೆ ಕಳಿಸಿದ್ರು. ಅಷ್ಟು ಜನ ಬಂದಿದ್ದಾರೆ. ಆಫರ್ ಇದೆ ಅಂತ ಹೇಳಿ 50% ಆಫ್ ಈಗ ಎಲ್ಲ ಕಡೆ ಇದೆ. KSL ನಡೀತಾ ಇದೆ, ಸುಮಂಗಲಿಯಲ್ಲಿ ಈಗ ಆಷಾಢ ಸೇಲ್ ಇದೆ. ಸೊ ಈ ಟೈಮಲ್ಲಿ ಆನ್ಲೈನಲ್ಲಿ ಕೂಡ ಫ್ಲಿಪ್ಕಾರ್ಟ್, ಅಮೆಝಾನ್ ಇದರಲ್ಲೂ ಕೂಡ ಸೇಲ್ ಆಗ್ತಾರೆ. ಈ ಟೈಮ್ ಬಂತು ಅಂದರೆ ಹೆವಿ ಶಾಪಿಂಗು, ದುಡ್ಡಿಗೆ ಮಾತ್ರ ಚೆನ್ನಾಗಿ ಕತ್ರಿ ಹಾಕ್ಕೊಳ್ಳೋದೆ. ನೋಡೋದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ. ತುಂಬ ಕಷ್ಟಪಟ್ಟು ಎಫರ್ಟ್ ಹಾಕಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಚಿಕ್ಕ ಮಗು ಇಟ್ಕೊಂಡು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಇನ್ನೊಂದಷ್ಟು ಡೆಕೋರೇಟಿವ್ ಐಟಮ್ಸ್ನ ಇವತ್ತು ತರ್ತೀನಿ. ತಂದ್ಬಿಟ್ಟು ಇನ್ನೂ ನಿಮಗೆ ಏನಾದರೂ ಮಾಡೋಕ್ಕೆ ನನಗೆ ಗೊತ್ತಿರೋ ಅಂಥದ್ದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಆಮೇಲೆ ಈಗ ಲಡ್ಡುದು ಬರ್ತ್ಡೇ ಪ್ರಿಪ್ರೇಷನಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ. ಸೊ ಹಾಗಾಗಿ ನನ್ನ ಕೈಲಿ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟನ್ನು ನಿಮ್ಮ ಜೊತೆಗೆ ಈ ಸರಿ ವರಮಹಾಲಕ್ಷ್ಮಿ ಡೆಕೋರೇಷನ್ಗೆ ಮನೆಯಲ್ಲೇ ನಾವು ಎಷ್ಟು ಕಡಿಮೆ ದುಡ್ಡಲ್ಲಿ ಡೆಕೋರೇಟಿವ್ ಆಗಿ ಲಕ್ಷ್ಮಿನ ಕೂರಿಸ್ಬೋದು,
ಹೊರಗಡೆ ಸಿಗೋ ಐಟಮ್ಸ್ನ ಮನೇಲೇ ಹೇಗೆ ಮಾಡ್ಬೋದು ಅನ್ನೋ ತುಂಬ ಐಡಿಯಾಸ್ ಇದೆ ನನಗೆ. ಮಗು ಇಟ್ಕೊಂಡು ಆದಷ್ಟು ಟ್ರೈ ಮಾಡಿ ಹಾಕ್ತೀನಿ. ನನಗೆ ಹೆಲ್ಪಿಗೆ ಕೂಡ ಯಾರೂ ಇಲ್ಲ. ಸೊ ಹಾಗಾಗಿ ನಾನು ಒಬ್ಬಳೇ ಎಲ್ಲನೂ ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ. ಸೊ ಆದಷ್ಟು ಟ್ರೈ ಮಾಡ್ತೀನಿ. ನಿಮಗೆಲ್ಲನೂ ನನ್ನ ಕೈಲಾಗಿರೋ ಅಷ್ಟು ಆರ್ಟ್ ಬಗ್ಗೆ ನಾನು ತೋರಿಸ್ತೀನಿ. ಅದು ವರಮಹಾಲಕ್ಷ್ಮಿಗೆ ಸಂಬಂಧಪಟ್ಟದ್ದು ಇವಾಗ ಸದ್ಯಕ್ಕೆ. ಈಗ ಕೆಲವೊಂದು ಹಾರ ಮತ್ತು ಬನಾನಾ ವಿಡಿಯೋಸು, ಸರ ಮಾಡೋದು ಮತ್ತು ಕೆಲವೊಂದು ಹಾಕಿದ್ದೀನಿ. ತುಂಬ ಮೈಂಡಲ್ಲಿ ಐಡಿಯಾಸ್ ಇದೆ, ಬಟ್ ಟೈಮ್ ಆಗ್ತಾಯಿಲ್ಲ ಅನ್ನೋದೊಂದೇ ನನ್ನ ಪ್ರಾಬ್ಲಮ್ ಆಗ್ತಾ ಇರೋದು. ಆದರೆ ದಯವಿಟ್ಟು ಶೇರ್ ಮಾಡಿಕೊಂಡ್ರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ನೀವು ಈ ರೀತಿ ಕಮೆಂಟು, ಲೈಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಜಾಸ್ತಿ ವೀಡಿಯೋಸ್ ಕೊಡೋಕ್ಕೆ ನನಗೊಂದು ಮೋಟಿವೇಶನ್ ಬರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.